ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾತೆರೆಗ್ಲ ಹೊಸ ವರ್ಷದ ಶುಭಾಶಯ ಅಂಚನೆ ಮಾತೆರೆಗ್ಲ ದೇವರೆಡ್ಡೆ ಮಲ್ಪಡಂದು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. 2026 ನಿಮ್ಮ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ನಿಮ್ಮಿಂದ ನಡೀಲಿ. ನಿಮ್ಮಿಂದ ಏನೆಲ್ಲ ಕೆಲಸಗಳು ಆಗಬೇಕು ಅಥವಾ ನಿಮ್ಮ ಏನು ಆಸೆ ಆಕಾಂಕ್ಷೆಗಳು ಇದೆ ಅದೆಲ್ಲವನ್ನು ನೆರವೇರಿಸಲಿ ಅಂತ ಹೇಳ್ತಾ, ಇವತ್ತಿನ ಏಂಜಲ್ಸ್ ರೀಡಿಂಗಲ್ಲಿ ಏಂಜಲ್ಸ್ಗಳು ಯೂನಿವರ್ಸಿಂದ ಏಂಜಲ್ಸ್ ನಿಮಗೆ ಯಾವ ರೀತಿಯ ಆಶೀರ್ವಾದವನ್ನು ಮಾಡ್ತಾರೆ, ಈ ಕಾರ್ಡ್ನ ಮೂಲಕ ಈ ತಿಂಗಳಲ್ಲಿ ಏನು ಆಶೀರ್ವಾದ ಮಾಡ್ತಾರೆ ಅಥವಾ ಯಾವ ಮೆಸೇಜನ್ನು ನಿಮಗೆ ಕೊಡಲಿಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನು ನೋಡೋಣ. ಏಂಜಲ್ಸ್ ಮೆಸೇಜ್ ಯೂನಿವರ್ಸಿಂದ ನಿಮಗೆ ಏನು ಮೆಸೇಜ್ ಕೊಡ್ತಾರೆ ಅನ್ನೋದಂಥ ಕುತೂಹಲ ನನಗೂ ಕೂಡ ಇದೆ. ಯಾಕಂದರೆ ಜನವರಿ ಮೊದಲನೇ ತಿಂಗಳು, ಈ ತಿಂಗಳಲ್ಲಿ ಹೊಸ ಒಂದು ಆಸೆಯಿಂದ ಏನಾದರೂ ಇಷ್ಟರವರೆಗೆ ಆಗದಿರುವಂತಹ ಕೆಲಸ ಈ ತಿಂಗಳಲ್ಲಾದರೂ ಆಗುತ್ತಾ ಅಥವಾ ನಾನು ಪಟ್ಟಿರುವಂತಹ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ, ದೇವರು ನನ್ನ ಕಡೆ ಇದ್ದಾರಾ ಅನ್ನೋದನ್ನು ಈ ಕಾರ್ಡ್ ಹೇಳುತ್ತೆ. ಖಂಡಿತವಾಗಿಯೂ ಕೂಡ ಯೂನಿವರ್ಸ್ ನಿಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾ, ಇವತ್ತಿನ ಟ್ಯಾರೋ ರೀಡಿಂಗ್ನಲ್ಲಿ ಯೂನಿವರ್ಸ್ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾರೆ ಅನ್ನೋದನ್ನು ನೋಡೋಣ. ಓಕೆ, ಯಾವತ್ತಿನ ಹಾಗೆ ಇವತ್ತು ಕೂಡ ನಾನು ಕೆಲವೊಂದು ಕಾರ್ಡನ್ನು ಅಂದರೆ ಒಂದು 3 ಕಾರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ನಿಮಗೆ ಯಾವ ಕಾರ್ಡನ್ನು ಓಪನ್ ಮಾಡಬೇಕು, ಯಾವ ಕಾರ್ಡ್ ನಿಮ್ಮ ಮನಸ್ಸನ್ನು ಸೆಳೆಯುತ್ತೆ ಅನ್ನೋದರ ಮೇಲೆ ನಾನು ರೀಡಿಂಗನ್ನು ಮಾಡ್ತೀನಿ. ಮೊದಲನೇದಾಗಿ ನಿಮಗೆ ಯಾವ ಕೆಲಸ ಆಗಬೇಕು ಅಥವಾ ದೇವರೇ ಯಾವ ವಿಚಾರದ ಬಗ್ಗೆ ನನಗೆ ಒಂದು ಸರಿಯಾದ ಮಾಹಿತಿಯನ್ನು ಕೊಡಿ, ನಾನು ಈ ವಿಚಾರವನ್ನು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ಇದೇ ವಿಚಾರದ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಕೊಡಿ ಅಥವಾ ಅದರ ಬಗ್ಗೆ ನನಗೇನಾದರೂ ತಿಳುವಳಿಕೆ ನೀಡಿ ಅಂತ ಮನಸ್ಸಲ್ಲಿ ಮೊದಲೇ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ನಿಮ್ಮ ಕೆಲಸಕ್ಕೂ ಅಥವಾ ನಿಮ್ಮ ವಿಚಾರಕ್ಕೂ ಇಲ್ಲಿ ಇರುವಂತಹ ಕಾರ್ಡ್ನ ಮೆಸೇಜ್ಗೂ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಆಯಿತಾ? ಅದಕ್ಕೋಸ್ಕರ ನಾನು ಮೊದಲನೇದಾಗಿ 3 ಕಾರ್ಡನ್ನು ಇಡ್ತೀನಿ. ಆ ಕಾರ್ಡಲ್ಲಿ ಯಾವ ಕಾರ್ಡ್ ನಿಮ್ಮ ಮನಸ್ಸನ್ನು ಸೆಳೆಯುತ್ತೆ ಅದೇ ಕಾರ್ಡನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಓಕೆ, ನಾನೊಂದು 3 ಕಾರ್ಡನ್ನ ಇಲ್ಲಿ ಇಡ್ತೀನಿ. ನನ್ನ ಎಡ, ಮತ್ತೊಂದು ನಡುವಿನಲ್ಲಿ, ಇನ್ನೊಂದು ಕೊನೆಯಲ್ಲಿ. ಓಕೆ, ಈ ಥರ 3 ಕಾರ್ಡನ್ನು ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಈ 3 ಕಾರ್ಡಲ್ಲಿ ನಿಮಗೆ ಯಾವ ಕಾರ್ಡ್ ಮನಸ್ಸನ್ನು ಸೆಳೆಯುತ್ತೆ ಆ ಕಾರ್ಡನ್ನು ನೀವು ಪಿಕ್ ಮಾಡ್ಕೋಬೋದು. ಓಕೆ, ಮೊದಲನೇದಾಗಿ ನಾನು ನನ್ನ ಎಡಭಾಗದಲ್ಲಿರುವಂತಹ ಕಾರ್ಡನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಕಾರ್ಡ್ನಲ್ಲಿ ಏಂಜಲ್ಸ್ ನಿಮಗೆ ಯಾವ ರೀತಿಯಾದಂತಹ ಮೆಸೇಜನ್ನು ಕೊಟ್ಟಿದ್ದಾರೆ ಜನವರಿ ತಿಂಗಳಲ್ಲಿ ಅಂತ ನೋಡೋಣ. ಓಕೆ, ನಿಮ್ಮ ಈ ಕಾರ್ಡ್ನಲ್ಲಿರುವಂತಹ ಮಾಹಿತಿ ಒಳ್ಳೆಯದಾಗಿ ಇರಲಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಇರುವಂತಹ ಮೆಸೇಜೇ ಏಂಜಲ್ಸ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಕೊಡಲಿ ಅಂತ ಹೇಳ್ತಾ, ಓಕೆ, ರಿಮೈನ್ ಪಾಸಿಟಿವ್ ಅಂತ ಬಂದಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಇಲ್ಲಿ ನೀವು ಕಳೆದುಕೊಳ್ಬೇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಇಷ್ಟರವರೆಗೆ ನೀವು ಪ್ರಯತ್ನ ಪಟ್ಟಿರುವಂಥ ಕೆಲಸ ತುಂಬ ನಿಧಾನ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ತುಂಬ ನಿಧಾನ ಆಗ್ತಾ ಇದೆ, ತುಂಬ ಯಾಕೆ ನನ್ನ ಕೆಲಸಗಳು ಆಗ್ತಾ ಇಲ್ಲ ಅಂತ ನಿಮಗೇನಾದರೂ ಮನಸ್ಸಲ್ಲಿ ಅನ್ನಿಸ್ತಿದ್ರೆ ದಯವಿಟ್ಟು ನಿಮಗೆ ಅದರ ಬಗ್ಗೆ ಯೋಚನೆ ಬೇಡ. ನಿಮ್ಮ ಕೆಲಸಗಳು ವೇಗವಾಗಿ ಆಗ್ತಾ ಇದೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರುವಂತಹ ಆ ಖುಷಿಯಿಂದ, ಆ ಖುಷಿ ಮತ್ತು ಆ ಮನಸ್ಸಲ್ಲಿ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿ, ಆ ಎನರ್ಜಿಯಿಂದ ನಿಮ್ಮ ಕೆಲಸಗಳು ಇನ್ನೂ ಕೂಡ ವೇಗವಾಗಿ ಆಗ್ತಾ ಇದೆ. ಅದು ಕೂಡ ಈ ತಿಂಗಳಲ್ಲಿ ಖಂಡಿತವಾಗಿಯೂ ಆಗುತ್ತೆ. ಕೊನೆ ಹಂತದಲ್ಲಿ ನೀವು ಆ ವಿಶ್ವಾಸವನ್ನು, ಆ ಪಾಸಿಟಿವ್ನೆಸ್ಸನ್ನು ಕಳೆದುಕೊಳ್ಬೇಡಿ ಅನ್ನೋದೇ ಇಲ್ಲಿ ಏಂಜಲ್ಸ್ ನಿಮಗೆ ಮೆಸೇಜನ್ನು ಕೊಟ್ಟಿದ್ದಾರೆ. ನೀವು ಹಾಗೆ ಮಾಡಿದಾಗ ನಿಮಗೆ ಏನಾಗುತ್ತೆ, ಕೊನೆ ಕ್ಷಣದಲ್ಲಿ ಕಳ್ಕೊಂಡಂತಹ ಭಾವನೆ ಉಂಟಾಗುತ್ತೆ. ಓಕೆ, ಖಂಡಿತವಾಗಿಯೂ ತುಂಬ ಶೀಘ್ರದಲ್ಲಿ ನಿಮ್ಮ ಕೆಲಸ ಆಗುತ್ತೆ. ನಿಮ್ಮನ್ನು ನೀವು ಕಳೆದುಕೊಳ್ಳಿಕ್ಕೆ ಬಿಡಬೇಡಿ. ನಿಮ್ಮ ಮನಸ್ಸನ್ನು ಇಷ್ಟರವರೆಗೆ ಯಾವ ಒಂದು ಪಾಸಿಟಿವ್ ಎನರ್ಜಿಯಿಂದ ತುಂಬಿಸ್ಕೊಂಡಿದ್ದೀರಾ, ಯಾವ ಒಂದು ಪಾಸಿಟಿವನ್ನು ನೀವು ಈಗಾಗಲೇ ತುಂಬ ಅಳವಡಿಸ್ಕೊಂಡಿದ್ದೀರಾ, ಇದೇ ಫ್ಲೋನಲ್ಲಿ ಹೋಗ್ತಾ ಇರಿ. ಖಂಡಿತವಾಗಿಯೂ ನೀವು ನೆನೆಸ್ಕೊಂಡಿರುವಂತಹ ಕೆಲಸ ಆಗುತ್ತೆ. ಖಂಡಿತವಾಗಿಯೂ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಾಗಿಲು ಇಲ್ಲಿ ತೆರೆದಿದ್ದಾರೆ ಏಂಜಲ್ಸ್ನ ಮುಖದಲ್ಲಿ. ಹಾಗೂ ನಿಮಗೆ ಒಂದು
ಯೂನಿವರ್ಸಿಂದ ಬರುವಂತಹ ಒಂದು ಎನರ್ಜಿ ಇದೆ, ಒಂದು ಏನು ಲೈಟ್ ಇದೆ, ಖಂಡಿತವಾಗಿಯೂ ಅದು ಇನ್ನೂ ಕೂಡ ಜಾಸ್ತಿ ಬೆಳಕಾಗುತ್ತೆ. ನೀವು ತುಂಬ ನೋವಿನಲ್ಲಿದ್ದರೆ, ನೋವಿನಿಂದ ಇಷ್ಟರವರೆಗೆ ಕಾಯ್ದುಕೊಂಡು ಬಂದಿದ್ದರೆ ದಯವಿಟ್ಟು ಅದನ್ನು ಹೀಗೆ ಕಾಯ್ತಾ ಇರಿ. ಇನ್ನೂ ಕೆಲವು ದಿನಗಳಲ್ಲಿ ಅದು ಖಂಡಿತವಾಗಿಯೂ ನೆರವೇರುತ್ತೆ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದೀನಿ. ಎಷ್ಟು ನಾವು ಪಾಸಿಟಿವ್ ಎನರ್ಜಿಯಿಂದ ಇರ್ತೀವಿ, ನಮ್ಮ ಯಾವುದೇ ಆಗದಿರುವಂತಹ ಕೆಲಸಗಳು ಕೂಡ ಆಗುತ್ತೆ. ಯಾಕಂದರೆ ಆ ಎನರ್ಜಿ, ಆ ಪಾಸಿಟಿವ್ನೆಸ್ ಒಂದಲ್ಲ ಒಂದು ದಿನ ಆ ಕೆಲಸವನ್ನು ನಡೆಸುತ್ತೆ. ಒಂದು ದಿನ ಲೇಟ್ ಆಗ್ಬೋದು ಅಥವಾ ಒಂದು ವರ್ಷ ಲೇಟ್ ಆಗ್ಬೋದು, ಅದು ಯಾವಾಗಲೂ ಲೇಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಖಂಡಿತವಾಗಿಯೂ ದೇವರು ಮತ್ತು ನೀವು ನಂಬಿರುವಂತಹ ಒಂದು ನಿಮ್ಮ ನಂಬಿಕೆ ಹಾಗೂ ಈ ಯೂನಿವರ್ಸ್ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡಿರುವ ಕೆಲಸಗಳು ಆಗೋದಕ್ಕೆ ಖಂಡಿತವಾಗಿಯೂ ನಿಮಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ ಹೇಳ್ತಾ, ಈಗ ಮಿಡಲ್ನ ಕಾರ್ಡ್, ಈ ನಡುವಿನ ಕಾರ್ಡಲ್ಲಿ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾರೆ, ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಈ ಕಾರ್ಡ್ನಲ್ಲಿ ಏನಿದೆ ಅನ್ನುವಂತಹ ಕುತೂಹಲ ನನಗೂ ಇದೆ. ಹಾಗಾಗಿ ನಿಮ್ಮ ಅನಿಸಿಕೆ ಮತ್ತು ಈ ಕಾರ್ಡ್ನಲ್ಲಿರುವಂತಹ ನಿಮ್ಮ ಒಂದು ನಂಬಿಕೆ ಅಥವಾ ನಿಮ್ಮ ಮನಸ್ಸಲ್ಲಿರುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಯೂನಿವರ್ಸ್ ಏನು ಉತ್ತರ ಕೊಡ್ತಾ ಇದೆ ನೋಡಿ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಅಂತ ಕೊಡ್ತಾ ಇದೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಿಮಗೆ ನೆಮ್ಮದಿ ಇಲ್ಲ, ಮನಸ್ಸು ನಿಮ್ಮ ಹಿಡಿತದಲ್ಲಿಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಆಗ್ತಾ ಇಲ್ಲ. ಯಾಕಾಗಿಲ್ಲ ಇಷ್ಟರವರೆಗೆ? ಇದಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ನೀವು ಮೆಡಿಟೇಷನನ್ನು ಮಾಡಿ, ಧ್ಯಾನ ಮಾಡೋದು ಉತ್ತಮ. ಈ ಧ್ಯಾನ ಮಾಡೋದಂದರೆ ಗಂಟೆಗಟ್ಟಲೆ ಕುತ್ಕೊಂಡು ಧ್ಯಾನ ಮಾಡುವುದು ಅಂತ ಅಲ್ಲ. ಕೇವಲ ಒಂದು 5 ನಿಮಿಷ ಆದರೂ ನಿಮಗೋಸ್ಕರ ನೀವು ಮೀಸಲಿಡಿ, ಕೇಳ್ಕೊಳ್ಳಿ, ನಿಮ್ಮೊಳಗೆ ನೀವು ಮಾತಾಡಿ, ನಿಮ್ಮೊಳಗೆ ನೀವು ಕನೆಕ್ಟ್ ಆಗಿ, ನೀವು ನಿಮ್ಮೊಳಗೆ ಕನೆಕ್ಟ್ ಆಗಿದ್ದೀರಾ ಅಂತ ಅಂದ್ಕೊಂಡ್ರೆ ನೀವು ಯೂನಿವರ್ಸ್ ಜೊತೆ ಒಂದು ಒಳ್ಳೆ ಬಾಂಧವ್ಯದಲ್ಲಿದ್ದೀರಾ ಅಂತ ಅರ್ಥ. ಓಕೆ, ಈ ಜನವರಲ್ಲಿ ನೀವೇನು ಮಾಡಬೇಕು? ಮೆಡಿಟೇಷನ್ ಮಾಡಬೇಕು. ಯೋಗ, ಧ್ಯಾನ, ಪ್ರಾಣಾಯಾಮ ಇಂಥ ಹಲವಾರು ವಿಧಾನಗಳಿವೆ. ಆ ವಿಧಾನದಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ನೀವು ಸರಿಯಾಗಿ ಮಾಡಿಕೊಂಡು ಬಂದರೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀವೇ ಹುಡ್ಕೋತೀರ. ನಿಮ್ಮ ಗೊಂದಲಗಳಿಗೆ ನೀವೇ ಪರಿಹಾರ ಹುಡ್ಕೋತೀರಾ. ಯಾಕಂದರೆ ಚಂಚಲ ಮನಸ್ಸು ಯಾವುದಕ್ಕೂ ಉತ್ತರವನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ನಿಮ್ಗೆ ಇವಾಗ ಇದೇ ಗೊಂದಲ ಇರಬಹುದು ಮನಸ್ಸಲ್ಲಿ, ನಾನು ಯಾವುದೂ ನೆನೆಸ್ಕೊಂಡ್ರೂ ಆಗೋದಿಲ್ಲ, ನಾನು ಯಾವ ಕೆಲಸ ಮಾಡಿದರೂ ಸರಿ ಹೋಗ್ತಾ ಇಲ್ಲ, ನಾನು ಹೇಗಿದ್ದರೂ ಯಾರಿಗೂ ಇಷ್ಟ ಆಗ್ತಾ ಇಲ್ಲ, ಇಂಥ ಹಲವು ಇಲ್ಲ 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 ಅಂತ ಹೇಳ್ತಾ ಬಂದರೆ ಜೀವನದಲ್ಲಿ ಎಲ್ಲವೂ ಇಲ್ಲವೇ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ನಮಗೆ ನಮ್ಮ ಮೇಲೆ ಆತ್ಮವಿಶ್ವಾಸ ಇದ್ದರೆ ಮಾತ್ರ ನಮ್ಮ ಎದುರಿಗಿರುವ ಯಾವುದೇ ವಸ್ತು ಅಥವಾ ವಿಷಯದ ಬಗ್ಗೆ ಒಳ್ಳೆಯ ವಿಶ್ವಾಸ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಮೊದಲು ನೀವು ಮೆಡಿಟೇಷನನ್ನು ಮಾಡಿ. 5 ನಿಮಿಷದಿಂದ ಶುರು ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಬಗ್ಗೆ ನಿಮಗೊಂದು ಒಳ್ಳೆಯ ಅಭಿಪ್ರಾಯ ಉಂಟಾಗುತ್ತೆ, ಅದರಲ್ಲೊಂದು ಸ್ಪಷ್ಟತೆ ಸಿಗುತ್ತೆ, ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಧೈರ್ಯ ಬರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಒಂದು ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಮೂಡಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅದಕ್ಕೋಸ್ಕರ ಏಂಜಲ್ಸ್ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಅಂತ. ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಈ ತಿಂಗಳಲ್ಲಿ ನಿಮಗೆ ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಿಕ್ಕಾಗ್ಬೋದು ಅಥವಾ ಒಂದು ಸ್ಪಷ್ಟತೆ ಸಿಗಬಹುದು. ನಿಮಗೆ ನೆಮ್ಮದಿಯಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಈ ಥರ ಮಾಡಿಕೊಂಡು ಬಂದರೆ. ಓಕೆ, ಈಗ ಕೊನೆಯ ಕಾರ್ಡ್, 3ನೇ ಕಾರ್ಡಲ್ಲಿ ಯೂನಿವರ್ಸ್ ಏನು ಮೆಸೇಜ್ ಕೊಟ್ಟಿದ್ದಾರೆ, ನಿಮ್ಮ ಮನಸ್ಸಿನ ಯಾವ ಭಾವನೆ, ಯಾವ ಆತಂಕ ಅಥವಾ ಯಾವ ಕೆಲಸ ಅನ್ನೋದರ ವಿಚಾರದ ಮೇಲೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಈ ಜನವರಿ ತಿಂಗಳಲ್ಲಿ ನೋಡೋಣ. ನೋಡಿ, ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಕೊಟ್ಟಿದ್ದಾರೆ. ಆಯ್ತಲ್ವಾ? ದೇವರೇ ಹೇಳ್ತಾ ಇದ್ದಾರೆ ಇಲ್ಲಿ, ಏಂಜಲ್ಸೇ ಹೇಳ್ತಾ ಇದ್ದಾರೆ. ಯೂನಿವರ್ಸಿಂದ ನಿಮಗೊಂದು ಒಳ್ಳೆಯ ಮೆಸೇಜ್ ಸಿಕ್ಕಿದೆ. ಇಷ್ಟರವರೆಗೆ ನೀವು ಕತ್ತಲಲ್ಲಿ ಇದ್ದೀರಿ ಅಂತ ನಿಮ್ಗೆ ಅನಿಸಿರ್ಬೋದು. ನಿಮ್ಮ ಮನಸ್ಸು ಸಾಕಷ್ಟು ಚಂಚಲದಿಂದ ಒದ್ದಾಡ್ತಿರ್ಬೋದು. ಈ ಸಿಚುವೇಶನಿಂದ ನಾನು ಪಾರೋಗೋದೇ ಇಲ್ವಾ, ನನಗೆ ಈ ಕಷ್ಟ ತಪ್ಪಲಿಕ್ಕೇ ಇಲ್ವಾ, ನಾನು ಹೀಗೆ ಇರಬೇಕಾ, ನಾನು ಇಲ್ಲೇ ಸಾಯಬೇಕಾ, ಅಥವಾ ನನ್ನ ಜೀವನವೇ ಹೀಗೆಯಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಆ ಯೋಚನೆ, ಆ ಸಿಚುವೇಶನ್ ಹಾಗೇ ಇರೋದಿಲ್ಲ. ಇದು ಇನ್ನೂ ಕೂಡ ಉತ್ತಮ ಆಗೇ ಆಗುತ್ತೆ. ಹಾಗಂತ ಇಲ್ಲಿ ಯೂನಿವರ್ಸ್ ಏಂಜಲ್ಸ್ನ ಮೂಲಕ ಈ ಕಾರ್ಡ್ನಲ್ಲಿ ನಿಮಗೆ ಮೆಸೇಜನ್ನು ತಲುಪಿಸ್ತಾ ಇದ್ದಾರೆ. ಈ ಕಾರ್ಡ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರು ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ದಯವಿಟ್ಟು ಮತ್ತೊಂದು ಸಲ ನೋಡಿ.
ಖಂಡಿತವಾಗಿಯೂ ಕೂಡ ನಿಮ್ಮ ಸಿಚುವೇಶನ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಹಿಂದೆ ಹೇಗಿದ್ರೋ ಇನ್ನು ಮುಂದೆ ಹಾಗಿರಲ್ಲ. ನೀವು ಚೇಂಜ್ ಆಗ್ತೀರ. ನಿಮ್ಮ ಪರಿಸ್ಥಿತಿಗಳು ಸುಧಾರಿಸುತ್ತೆ. ಆ ಪರಿಸ್ಥಿತಿಗಳು ಸುಧಾರಿಸಿದಾಗ ನೀವು ಕೂಡ ಸುಧಾರಿಸಬೇಕು. ಯಾವಾಗ ನಮ್ಮ ಪರಿಸ್ಥಿತಿ ಉತ್ತಮವಾಗಿರುತ್ತೋ ಆಗ ನಮ್ಮ ಮನಸ್ಥಿತಿ ಕೂಡ ಉತ್ತಮವಾಗಿರಲೇಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಪ್ರೋಗ್ರೆಸ್ ಗೊತ್ತಾಗುವಂಥದ್ದು. ನಮ್ಮ ಪರಿಸ್ಥಿತಿ ಉತ್ತಮವಾದ ನಂತರವೂ ಕೂಡ ನಮ್ಮ ಮನಸ್ಥಿತಿ ಸರಿಯಿಲ್ಲ ಅಂತ ಇದ್ದರೆ ಅಲ್ಲಿ ನಾವು ಉತ್ತಮವಾದರೂ ಕೂಡ ಯಾವುದೇ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಇಲ್ಲಿವರೆಗೆ ನೀವು ಪಟ್ಟಿರುವಂತಹ ಕಷ್ಟ, ಪರಿಶ್ರಮ ಏನಾದರೂ ನೀವು ಸ್ಟಕ್ ಆಗಿದ್ದರೆ, ಯಾವುದೇ ವಿಚಾರದಲ್ಲಿ ನೀವು ಸ್ಟಕ್ ಆಗಿ ಮೇಲೆ ಬರಲಿಕ್ಕೆ ಆಗ್ತಿಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ, ಅಥವಾ ನನಗೆ ದಾರಿಯೇ ಇಲ್ಲ ದೇವರೇ ಅಂತ ಯೋಚನೆ ಮಾಡ್ತಾಯಿದ್ರೆ, ದಯವಿಟ್ಟು ಯೋಚನೆ ಮಾಡಬೇಡಿ. ಖಂಡಿತವಾಗಿಯೂ ಈ ತಿಂಗಳಿಂದ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತೆ, ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನು ಏಂಜಲ್ಸ್ ಇಲ್ಲಿ ಸ್ಪಷ್ಟವಾಗಿ ಈ ಕಾರ್ಡ್ನ ಮೂಲಕ ಹೇಳ್ತಾ ಇದ್ದಾರೆ. ಓಕೆ, ನನಗಂತೂ ಈ ಕಾರ್ಡ್ನ ಈ ರೀಡಿಂಗನ್ನು ನೋಡಿ ತುಂಬ ಖುಷಿ ಆಯಿತು. ತುಂಬ ಜನ ತುಂಬ ಆಸೆ ಆಕಾಂಕ್ಷೆಗಳಿಂದ ಕಾಯ್ತಾ ಇದ್ದಾರೆ. ಇವನ್ ನಾನು ಕೂಡ ಅಷ್ಟೇ. ಈ ಮೆಸೇಜನ್ನು ಓದುವಾಗ ನಾವು ಕೂಡ ಮನಸ್ಸಲ್ಲಿ ಒಂದು ಕಾರ್ಡನ್ನು ಪಿಕ್ ಮಾಡಿರ್ತೀವಿ. ಅದರಲ್ಲಿ ಬರುವಂತಹ ಉತ್ತರ ನಮ್ಮ ಪ್ರಶ್ನೆಗಳಿಗೂ ನಮ್ಮ ಸಮಸ್ಯೆಗಳಿಗೂ ಉತ್ತರ ಕಂಡುಕೊಂಡಂತಾಗುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ರೀಡಿಂಗನ್ನು ಮಾಡ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ. ಮಾತೆರೆಗ್ಲ ನಮಸ್ಕಾರ.